ಇವತ್ತು ನಿರಾನಂದ ಸ್ವಾಮಿ ಮಠ ಅಭಿವೃದ್ಧಿ ಮಾದೇಶ್ವರ बसवलिंगाय नमः। ॐ श्री गुरुबसवलिंगाय नमः। ॐ श्री गुरुबसवलिंगाय नमः। ಶ್ರೀ ಗುರುವೇ ಸತ್ರಿಯದಾದರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು ಗುರುವೇ ಭಕ್ತರ ಕಲ್ಪ ತರುವೆ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು ದೇಶಿಕನೇ ಅನುಭಾವೋಲ್ಲಾಸಕನೇ ಸಂಕಲ್ಪ ನಾಶಕನೇ ಆಣ ವಾದಿ ತ್ರೈಮಲದೋಳ್ನಿ ರಾಸಕನೇ ಎನಗೆ ಕೃಪೆಯಾಗು ಕಾರ್ಯಕಾರಣ ಭಕ್ತಿ ತೋರ್ಯ ತಾಮಸದ ಚಿತ್ ಸೂರ್ಯ ಎಡರಿಂಗೆ ಧೈರ್ಯವಾಗಿ ಹಗೋರು ವರಿಯ ನೀನೆನಗೆ ಕೃಪೆಯಾಗು ಸಾಧ್ಯ ಸದ್ಭಕ್ತರ್ಗೆ ವೇದ್ಯ ಲಿಂಗೈಕ್ಯರ್ಗೆ ಅಭೇದ್ಯ ಸತ್ಪ್ರಮಥ ಗಣನಿಕರವೆಲ್ಲ ಕಾರಾಧ್ಯ ನೀನೆನಗೆ ಕೃಪೆಯಾಗು ನಗುರೋರಧಿಕವೆಂದು ಜಗದಲ್ಲಿ ಸಾರುತಿಹ ನಿಗಮ ಶ್ರುತಿಗೇಳಿ ಗುರುವೇ ನಾ ನಿಮ್ಮ ಪದಯುಗವ ಬಣ್ಣಿಪೆನೋ ಕೃಪೆಯಾಗು ಹರನಿಂದಲಧಿಕ ಸದ್ಗುರುವೆಂಬುದನು ಕೇಳಿ ಗುರುವೇ ನಾ ನಿಮ್ಮ ಚರಣವನು ನುತಿಸುವೆನು ಕರುಣಾದಿಂದೆನಗೆ ಕೃಪೆಯಾಗು ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿಪೆ ನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು ನರಜೀವಿಗಳಿಗೋರ್ವ ಹರನೇ ಕಾರಣಕರ್ತ ಶರಣ ಸಂತತಿಗೆ ಗುರುವೇ ನೀ ಕರ್ತಾನೆಂದು बसवलिंगाय नमः। ॐ श्री गुरुबसव
ಸಾಧ್ಯ ಆಗುವಂಥದ್ದು. ಮನೆ ಮಹದೇಶ್ವರರು ನಾಡಿನ ಜನಗಳಿಗೆ, ಕಾಡಿನ ಜನಗಳಿಗೆ, ನಗರದ ಜನಗಳಿಗೆ, ಪಟ್ಟಣ ಜನಗಳಿಗೆ ಎಲ್ಲರಿಗೂ ಕೂಡ ಗುರುವಾಗಿ ಮಾರ್ಗದರ್ಶನವಾಗಿರುವಂತೆ ಯಾವತ್ತೂ ಕೂಡ ಹೃದಯದಲ್ಲಿ ಇರುವಂತಹ ಅವರ ಆಶೀರ್ವಾದದ ಫಲವಾಗಿ ಇವತ್ತು ಸಾಲದ ಮಠ ಮತ್ತಷ್ಟು ಅಭಿವೃದ್ಧಿಯನ್ನು ಕೆಲಸ ಆಗಲಿ ಎನ್ನುವಂಥ ಆರೈಕೆಯನ್ನು ವ್ಯಕ್ತ ಮಾಡ್ತಾ ಅವರಿಗೆ ಇದೇ ರೀತಿಯಲ್ಲಿ ಎಲ್ಲ ಪೂಜನೆಗಳು ಅವರಿಗೆ ಯಾವಾಗಲೂ ಜೊತೆಯಾಗಿ ನಿಲ್ಲುವಂಥ ಕೆಲಸ ಆಗಲಿ. ಭಕ್ತರು ನೀವು ಯಾವಾಗಲೂ ಕೂಡ ಈ ಮಠದ ಅಭಿವೃದ್ಧಿಗೆ ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮ ಒಂದು ಧನವನ್ನು ಅರ್ಪಿಸುವಂಥ ಕೆಲಸವನ್ನು ಮಠಕ್ಕೆ ನಿರಂತರವಾಗಿ ಮಾಡಿಕೊಂಡು ಬರಲಿ ಅಂತ ಹೇಳ್ತಾ ಅನೇಕ ಶಾಸಕರು ಇದಕ್ಕೆ ಎಲ್ಲರೂ ಭಾಗವಹಿಸಿದ್ದಾರೆ, ಅನೇಕ ಹಿರಿಯರು ಕೂಡ ಭಾಗವಹಿಸಿರುವಂಥವರು, ಅನೇಕ ಪೂಜ್ಯರುಗಳು ಕೂಡ ಭಾಗವಹಿಸಿದ್ದಾರೆ. ಇನ್ನು ಪೂಜ್ಯ ಶಿವರಾತ್ರಿ ಶಶಿಕಲ ಮಾಸ್ತರ ಆಶೀರ್ವಚನೆ ಇರುವಂತಹದ್ದು ಒಟ್ಟಿನಲ್ಲಿ ಗುರುಸ್ವಾಮಿಗಳವರು ಈ ಮಠದ ಅಭಿವೃದ್ಧಿಗೆ ತಮ್ಮದೇ ಆದಂತಹ ದೊಡ್ಡ ಸೇವಾ ಕಾರ್ಯಗಳನ್ನು ನಡೆಸಿಕೊಂಡು ಹೋಗಿರುವಂತಹವರು. ಅವರ ಒಂದು ಸ್ಮರಣೆ ಆರಾಧನೆಯ ಮಾಡಿದರೆ ಅಮೃತದ ಬೆಳೆಸು, ವಿರೋಧವ ಮಾಡಿದರೆ ವಿಷದ ಬೆಳೆಸುವ ಶರಣರ ಮಾತಿನಂತೆ ಆರಾಧನೆಯನ್ನು ಮಾಡುವ ಮುಖಾಂತರವಾಗಿ ಅವರ ಸ್ಮರಣೆಯನ್ನು ಮಾಡುವ ಮುಖಾಂತರವಾಗಿ ಎಲ್ಲ ಅಮೃತದ ಬೆಳೆಸನ್ನು ಬೆಳೆಸುವ ಕೆಲಸ ಆಗ್ತಾ ಇರುವಂಥ ಭಾವನೆ ಎಲ್ಲ ಭಕ್ತರಿಗೆ ಇರುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇದೆಲ್ಲ ಇಷ್ಟೊಂದು ಭಕ್ತಿ ಶ್ರದ್ಧೆಯಿಂದ ಕೊಡ್ತಿದ್ದೀರಿ. ಇದು ನಮ್ಮ ಕಾರ್ಯಕ್ರಮ, ಇದು ನಮ್ಮ ಮಠದ ಕಾರ್ಯಕ್ರಮ, ಪೂಜ್ಯರ ಕಾರ್ಯಕ್ರಮ ಅನ್ನುವ ಭಾವನೆಯೊಂದಿಗೆ ಇದೆಲ್ಲ ಇಷ್ಟು ಭಾಗವಹಿಸಿರುವಂತಹ ಸಂತೋಷ ಅನ್ನುವಂಥ ಮಾತನ್ನು ಹೇಳ್ತಾ ನೀವೆಲ್ಲರಿಗೂ ಕೂಡ ಬಸವಾದ ಕೃಪೆ ಮಹದೇಶ್ವರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಗುರುಸ್ವಾಮಿಗಳ ಮತ್ತೊಂದು ಸ್ಮರಣೆ ಮಾಡಿಕೊಳ್ತಾ ನಿಮ್ಮೆಲ್ಲರಿಗೂ ಶುಭವಂತ ಮಾತನ್ನು ಅವ್ರಿಗೆ ಇನ್ನಷ್ಟು ಹೇಳಬೇಕು ಅಂತಂದ್ರೆ ಆ ಹಳ್ಳಿ ಜನಗಳಿಗೆ ಏನಾದರೂ ವೈದ್ಯಕೀಯವಾದ ನೆರವನ್ನು ಕೊಡುವಂತ ಕೆಲಸವನ್ನು ಸಂಸ್ಥೆ ಮಾಡಿದ್ರೆ ಮತ್ತಷ್ಟು ಸೇವೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಅವರಿಗೆ ಆ ಒಂದು